ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮೆಲ್ಲ ಮಾತಾಡ್ತಾ ಇರೋದು ಇವತ್ತು ಏನಪ್ಪ ಅಂದರೆ ಟಾಪಿಕ್ಕು ಇದು ಪಿತೃಪಕ್ಷ ವಿಡಿಯೋ ಆಗಿರ್ತೈತೆ. ಪಿತೃಪಕ್ಷಕ್ಕೆ ಹೋಳಿಗೆ ಮತ್ತು ದೋಸೆ, ರೈಸು, ಮುದ್ದೆ, ಸಾಂಬಾರು, ಚಿಕನು, ಮಟನ್, ಕಬಾಬ್ ಎಲ್ಲ ಮಾಡಿದ್ರಿ. ಯಾಕಂದರೆ ನಮ್ಮಪ್ಪ ನಮ್ಮಮ್ಮ ಇಬ್ಬರು ಕೂಡ ಇಲ್ಲ, ಅವ್ರಿಗೆ ಪಿತೃಪಕ್ಷಕ್ಕೆ ಎಳೆಯೋಕ್ಕಂತ ಬೆಳಗ್ಗೆನೇ ಎಲ್ಲ ಥರ ಮಾಡಿದ್ರಿ. ಇನ್ನು ಅಪ್ಪ ತೀರೋಗಿ 15 ವರ್ಷ ಆಯಿತು, ಅಮ್ಮ ತೀರೋಗಿ 10 ವರ್ಷ ಆಯಿತು. ಅವ್ರಿಗೆ ಇವತ್ತು ಪಿತೃಪಕ್ಷ ಲಾಸ್ಟು ಅಮಾವಾಸ್ಯೆ ಅಂತ ಮಾಡ್ತಾಯಿದ್ದೀರಿ. ಅದೆಲ್ಲ ಆದಮೇಲೆ ನಾವಿವತ್ತು ಅಕ್ಕ ಊರಿಗೆ ಬಂದಿದ್ದೀವಿ. ಅಕ್ಕ ಊರಾಗೆ ಎಡೆ ಆಗ್ತಾ ಇರೋದು. ನಮ್ಮ ಅಕ್ಕ ಅವ್ರ ಮನೆ ಕಟ್ತಾವ್ರೆ, ಹಾಗಾಗಿ ಸೈಟ್ ಹತ್ರ ಹೋಗಿದ್ರಿ ಸ್ವಲ್ಪ ಊಟ ಕೊಡೋಕ್ಕೆ. ಹಂಗಾಗಿ ಎಲ್ಲ ನೋಡ್ಕೊಂಡು ಆ ಕಡೆ ಬರ್ತಾ ಇದ್ದೀವಿ. ಹೋದ ವಿಡಿಯೋದಲ್ಲಿ ಹಾಕಿದೆ ಆಲ್ರೆಡಿ, ಅಳತೆ ಮಾಡಿ ಇಂಜಿನಿಯರ್ ಬಂದು ಪ್ಲ್ಯಾನಿಂಗ್ ಕೊಡ್ತಾಯಿದ್ರು. ಅದಾದಮೇಲೆ ಈ ಥರ ಶುರು ಮಾಡಿದ್ದಾರೆ ಕೆಲಸ, ಮನೆ ಕೆಲಸ. ಒಂದು ದೊಡ್ಡ ಕನಸಾಕಿತ್ತು ನಮ್ಮ ಅಕ್ಕನ ಪಾಪ ತುಂಬ ವರ್ಷದಿಂದ. ಅದಾದಮೇಲೆ ನಾನು ಮನೆಗೆ ಬಂದು ಒಂದು ಸ್ವಲ್ಪ ಅಕ್ಕ ಮನೆ ಹತ್ರ ಮೇಲೆ ಸೈಕಲ್ ತುಳಿಯೋಣ ಅಂತ ತುಳಿತಾ ಇದ್ದೀನಿ. ತುಂಬ ವರ್ಷದ ನಂತರ ನಾನು ಸೈಕಲ್ ತುಳಿತಾ ಇದ್ದೀನಿ. ತುಂಬ ಖುಷಿ ಆಯಿತು. ನಾವು ಚಿಕ್ಕವರಿದ್ದಾಗ ಸೈಕಲ್ ಎಲ್ಲಿ ಬಿಟ್ಟರು ಬಿಡ್ತಾ ಇರಲಿಲ್ಲ, ಫುಲ್ಲು ಎಂಜಾಯ್ ಮಾಡ್ತಾಯಿದ್ರಿ. ಯಾರು ಸೈಕಲ್ ಬಿಟ್ರೂ ಸೈಕಲ್ ತೆಗಿಯೋದು ಹೋಗೋದು ಆ ಥರ ಮಾಡ್ತಾಯಿದ್ರಿ. ಅದಾದಮೇಲೆ ಇದು ಹೋಳಿಗೆ ರೆಡಿ ಮಾಡ್ತಾಯಿದ್ದೀರಿ ನಾನು ನಮ್ಮ ಅಕ್ಕ ಪಕ್ಷಕ್ಕಂತ. ರೆಡಿಮೇಡ್ ಅಂಗಡಿಯಿಂದ ಏನು ತರೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಮನೆಯಲ್ಲೇ ಮಾಡ್ತಾಯಿದ್ವಿ. ಯಾಕಂದರೆ ಎಲ್ಲರೂ ಬರ್ತಾರೆ, ಊಟನೂ ಮಾಡುತ್ತಾರೆ ಪಕ್ಷಕ್ಕೆ ಅಂತ. ತಿಥಿಗಾದರೆ ಯಾರೂ ಊಟ ಮಾಡಲ್ಲ, ಪಕ್ಷಕ್ಕಾದರೆ ಎಲ್ಲರೂ ಊಟ ಮಾಡ್ತಾರೆ. ಇನ್ನು ನಾನೇ ಹೋಳಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರಿ, ನಾನು ನಮ್ಮ ಅಕ್ಕ ನಮ್ಮ ಅಕ್ಕಂದರು. ನಾವು 4 ಜನ ಅಕ್ಕ ತಂಗಿರು. ನಾವು ಏನೇ ಒಂದು ಮಾಡಿದ್ರು 4 ಜನ ಅಕ್ಕಂದ್ರು, ನಮ್ಮ ಅಕ್ಕಂದ್ರು ಮೂವರು, ನಾನೇ ಲಾಸ್ಟು. ಎಲ್ಲರೂ ನಾವು ಜೊತೆಗೆ ಇರ್ತೀವಿ ಏನಾದ್ರೂ ಅಷ್ಟೇ. ಇವ್ರು ನಮ್ಮ ದೊಡ್ಡಕ್ಕ, ಅವರೆಲ್ಲ ರೆಡಿ ಮಾಡ್ಕೊತಾ ಇದ್ರು ಪೂಜೆಗೆ. ಅದಾದಮೇಲೆ ನನ್ನ ಮಗ ಹೋಳಿಗೆ ತಿಂತವನೆ. ಚೆನ್ನಾಗೈತೆ ಹೋಳಿಗೆ ಅಂತ ಹೇಳ್ತಾನೆ. ಫಸ್ಟ್ ನನ್ನ ಮಗನೇ ಇದು ಮಾಡೋದು ಟೇಸ್ಟು. ಹೋಳಿಗೆ ಈ ಥರ ಬರ್ತಾಯಿತ್ತು, ತುಂಬ ಚೆನ್ನಾಗಿ ಬರ್ತಾಯಿತ್ತು ಹೋಳಿಗೆ ಅಂತೂ. ಬೇಗ ರೆಡಿ ಮಾಡ್ತಾಯಿದ್ದೆ. ಇದು ಬೇಳೆ ಹೋಳಿಗೆ. ದೊಡ್ಡೋರು ಅವ್ರು ಏನೇನು ತಿಂತಾಯಿದ್ರೋ ನಮ್ಮಪ್ಪ ನಮ್ಮಮ್ಮ ಅವೆಲ್ಲ ಇಡಬೇಕು ಅಂತ ಮಾಡ್ತಾಯಿದ್ದೀವಿ. ಇನ್ನು ಅಂಗಡಿಗಳಲ್ಲೆಲ್ಲ ಕಾಯಿ ಹೋಳಿಗೆ ಸಿಗ್ತೈತೆ, ಬೇಳೆ ಹೋಳಿಗೆ ಸಿಗ್ತೈತೆ ಎಲ್ಲೋ ಗೊತ್ತಿಲ್ಲ ನನಗೆ. ಇನ್ನು ನಾವು ಮನೆಯಲ್ಲೇ ಎಲ್ಲರೂ ಬರ್ತಾರೆ ಅಂತ ಮಾಡ್ತಾಯಿದ್ದೀವಿ. ಅದೊಂದು ಬೇಜಾರು. ಯಾಕಂದರೆ ನಮ್ಮಪ್ಪ ನಮ್ಮಮ್ಮ ಇದ್ದವಾಗ ನಮ್ಮ ನೈಟ್ ಹೊತ್ತು ಹೋಳಿಗೆ ಮಾಡಿಬಿಟ್ಟು ನಮ್ಮನ್ನೇ ಎಬ್ಬರಿಸಿ ಅರ್ಧ ರಾತ್ರಿಯಲ್ಲಿ ಹೋಳಿಗೆ ಕೊಡೋವಾಗ ಅದೊಂಥರ ಖುಷಿ ಇರ್ತಾಯಿತ್ತು. ಬಟ್ ಇವಾಗ ನಮ್ಮಪ್ಪ ನಮ್ಮಮ್ಮ ಇಲ್ಲ, ಬಟ್ ನಾವು ಎಷ್ಟೇ ಎಡೆ ಹಾಕಿದ್ರು ಅವ್ರು ತಿನ್ನಲ್ಲ. ಅದೊಂದು ಬೇಜಾರು. ತುಂಬ ಅಂದರೆ ತುಂಬಾ ದುಃಖ ಆಗ್ತೈತೆ ಅದು ಹೇಳ್ಕೊಳ್ಳೋಕ್ಕೂ. ಒಂದೊಂದು ಸರಿ ಎಲ್ಲ ಎಷ್ಟೇ ನೋಡಿದ್ರು ಕೂಡ ಅಪ್ಪ ಅಮ್ಮನ ಪ್ರೀತಿ ನಮಗಿಲ್ಲ. ನನ್ನ ಮಗಳು 1 ವರ್ಷ ಬರ್ತಡೇ ಗಂಟ ನಮ್ಮಮ್ಮ ಇದ್ದರು. ಅಪ್ಪ ಇಲ್ಲಾಂದ್ರೂ ಸ್ವಲ್ಪ ಪರವಾಗಿಲ್ಲ, ಬಟ್ ಅಮ್ಮ ಇಲ್ಲಾಂದ್ರೂ ಎಲ್ಲದಕ್ಕೂ ಹೆಣ್ಮಕ್ಳು ಕಷ್ಟ ಆಗ್ತೈತೆ. ಎಲ್ಲ ಹೆಣ್ಮಕ್ಳಿಗೂ ಇದೇ ಥರ ನೋವು ಇರ್ತೈತೆ. ನಮ್ಮಮ್ಮ ಇದ್ದಿದ್ರೆ ನಮ್ಮನ್ನು ಚೆನ್ನಾಗಿ ನೋಡ್ಕೊತಾ ಇದ್ರು. ಕಷ್ಟಪಟ್ಟು ಮಕ್ಕಳನ್ನ ಸಾಕವ್ರೆ, 1 ರೂಪಾಯಿ ಕೂಲಿನೂ ಕಷ್ಟಪಟ್ಟು ಸಾಕವ್ರೆ. ಅದು ಹೇಳ್ಕೊಳಕ್ಕಾಗಲ್ಲ, ಅಷ್ಟೊಂದು ದುಃಖ ಆಗ್ತಾಯಿದೆ. ಇನ್ನಾದಮೇಲೆ ಬೆಳಗ್ಗೆ ನಾನೇ ಮಾಡ್ತಾಯಿದ್ದೀನಿ ಎಲ್ಲ ಅಡುಗೆ. ಅಕ್ಕನೂ ಸಪೋರ್ಟ್ ಮಾಡ್ತಾವ್ರೆ. ನನಗಂತೂ ಅಡುಗೆ ಮಾಡೋಕ್ಕೆ ತುಂಬ ಅಳುನೇ ಬರ್ತಾಯಿತ್ತು. ಯಾಕಂದರೆ ನಮ್ಮಮ್ಮ ದೋಸೆ ತುಂಬ ಇಷ್ಟಪಡ್ತಾಯಿದ್ರು. ಆ ದೋಸೆ ತಿನ್ನೋವಾಗ ಒಂಥರ ಖುಷಿ. ಅದು ನಮ್ಮ ಯಜಮಾನ್ರು ಮಾಡ್ಕೊಡೋ ದೋಸೆ ಅಂದರೆ ತುಂಬಾ ಇಷ್ಟ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸರಿ ಹೆಣ್ಮಕ್ಳಿಗೆ ತುಂಬ ಆಗ್ತೈತೆ. ಈ ಬಾಣಂತನ, ಈ ಗೌರಿ ಹಬ್ಬ, ಒಂದೊಂದು ಕಷ್ಟ ಹೇಳ್ಕೊಬೇಕಂದ್ರೂ ಅಮ್ಮ ಇರಬೇಕು. ಆದರೆ ಅಮ್ಮ ಇಲ್ಲ, ಬಟ್ ಅಮ್ಮನ ಥರ ನೋಡ್ಕೊಳಕ್ಕೆ ನಮ್ಮ ದೊಡ್ಡಕ್ಕ ಇದ್ದಾರೆ. ನಮ್ಗೆ ಯಾರಿಗೇನೇ ಆದ್ರೂ ನನ್ನ ಹಿಂದೆ ಕಾಣಿಸ್ತಾ ಇದ್ದಾರಲ್ಲ, ಅವರು ನಮ್ಮ ದೊಡ್ಡಕ್ಕ. ನಾವು ಚಿಕ್ಕ ಮಕ್ಕಳಿದ್ದಾಗಿಂದನೂ ಅವರೇ ಸಾಕಿರೋದು ನನ್ನ ಮದುವೆ ಆಗೋ ತನಕ. ನಮ್ಮಪ್ಪ ನಮ್ಮಮ್ಮ
ಎತ್ತಿ ಇವತ್ತು ಸಾಕಿದ್ದಾರೆ ಸ್ವಲ್ಪ. ಆದರೆ ನಾನು ಚಿಕ್ಕ ಹುಡುಗಿಯಿಂದ ನಮ್ಮ ಅಕ್ಕ ಮನೆಯಲ್ಲೇ ಇದ್ದಿದ್ದು. ನಮ್ಮ ಅಕ್ಕ ಕೇಳ್ಬೋದು ನೀವು, ನಿಮ್ಮ ಅಕ್ಕನೇನವರು? ನಮ್ಮ ಅಕ್ಕನೇ. ನಮ್ಮ ಅಮ್ಮನಿಗೆ 5 ವರ್ಷ ಒಂದೊಂದು ಮಕ್ಳಿಗೆ ಗ್ಯಾಪ್ ಇತ್ತು. ಹಾಗಾಗಿ ಅಷ್ಟು ನಮ್ಮ ಅಕ್ಕ ಸ್ವಲ್ಪ ದೊಡ್ಡವರೇ. ನಮ್ಮಿನ್ನು ಇಬ್ಬರು ಅಕ್ಕ ಇಲ್ಲೇ ಇದ್ದಾರೆ, ಇನ್ನೊಂದು ಅಕ್ಕ ಊರಿಂದ ಬರಬೇಕು. ಇನ್ನು ಬೆಳಗ್ಗೆನೇ ಎದ್ದು ಈ ಥರ ರೆಡಿ ಮಾಡ್ಕೊತಾ ಇದ್ದೀವಿ, ಎಲ್ಲ ಟೈಮ್ ಆಗ್ಬಿಡ್ತೈತೆ ಪಕ್ಷಕ್ಕಂತ. ಅದಾದಮೇಲೆ ಇವಾಗ ಬೆಳಗ್ಗೆ ದೋಸೆ ಮಾಡಿಬಿಟ್ಟು ಚಿಕನ್ ಸಾಂಬಾರು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ, ಪೂಜೆಗೆ ಟೈಮ್ ಆಗಿಬಿಡ್ತೈತೆ ಅಂದ್ಬಿಟ್ಟು. ಇನ್ನು ಪಿತೃಪಕ್ಷ ಸ್ಟಾರ್ಟ್ ಮಾಡಿದ್ದೀವಿ, ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ಪೂಜೆ ಮಾಡ್ತಾ ಇದ್ದೀವಿ. ನಮ್ಮ ಕಡೆ ನಾವು ನಮ್ಮ ಮನೇಲಿ ಈ ಥರನೇ ನಾವು ಪೂಜೆ ಮಾಡೋದು. ಒಬ್ಬೊಬ್ಬರ ಕಡೆ ಒಂದೊಂದು ಥರ ಇರ್ತೈತೆ, ನಾವು ಈ ಥರ ಮಾಡ್ತೀವಿ. ಧೂಪೆಲ್ಲ ಹಾಕಿ ನಾವು ಎಲ್ಲ ಪೂಜೆ ಮಾಡಿ, ನಾವು ಮನೆ ಬಾಗಿಲು ಕ್ಲೋಸ್ ಮಾಡ್ಕೊಂಡು ಸ್ವಲ್ಪ ಹೊರಗಡೆ ಇರೋಣ ಅಂತ ಎಲ್ಲ ಪೂಜೆ ಮಾಡ್ತಾ ಇದ್ದೀವಿ. ಎಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ, ನಾನು ಕೂಡ ಪೂಜೆ ಮಾಡ್ತೆ. ಅಂದರೆ ಇದು ಒಳ್ಳೆಯದು, ತುಂಬ ಒಳ್ಳೆಯದು. ಯಾಕಂದರೆ ದೊಡ್ಡವರು ಪಿತೃಪಕ್ಷ ಏನಕ್ಕೆ ಮಾಡ್ತಾರೆ ಅಂದರೆ, ನಮ್ಮದೇನೇ ಆಗ್ತಿರೋ ಕೆಲಸ ಇದ್ದರೆ ಮುಂದೆ ಆಗ್ತೈತೆ. ಈ ಥರ ನಾವು ದೊಡ್ಡವರು ಕೆಡೆ ಹಾಕೋದ್ರಿಂದ ಇದರಿಂದನೇ ಸ್ವಲ್ಪ ಇದಾಗಿರ್ತೈತೆ, ತಡಂಗಲಾಗಿರ್ತೈತೆ. ಅದರಿಂದ ಇದು ಅಮಾವಾಸ್ಯೆ ಮಾಡಿಬಿಟ್ರೆ ಪಿತೃಪಕ್ಷ ಸ್ವಲ್ಪ ನಮಗೆ ರಿಲೀಫ್ ಅಂತ ಆಗೈತೆ ನಮ್ಮ ಲೈಫಲ್ಲಿ. ಅದು ನಾವು ಚಿಕ್ಕವರಿಂದ ನೋಡ್ಕೊಬಂದಿರೋಂಥ ವಿಷಯನೇ. ಅದು ದೊಡ್ಡವ್ರು ಕೆಡೆ ಹಾಕಬೇಕು, ನಾವು ಏನೇ ಮಾಡಿದ್ರೂ ಆಗಲ್ಲ. ಈ ಟೈಮಲ್ಲಿ ಮಾಡಬೇಕು. ಈ ಟೈಮಲ್ಲಿ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನಮಗೂ ಕೂಡ ಮುಂದೆ ಕಾರ್ಯ ನಿಂತಿದ್ರೆ ದೊಡ್ಡವರ ಆಶೀರ್ವಾದ ಸಿಗ್ತೈತೆ. ಈ ಥರ ಪಿತೃಪಕ್ಷ ಮಾಡೋದ್ರಿಂದ ನಾವು ಹಬ್ಬಗಳಿಗೆ ಮಾಡೋದಕ್ಕಿಂತ ಈ ಟೈಮಲ್ಲಿ ಅಮಾವಾಸ್ಯೆ ಪಿತೃಪಕ್ಷ ಟೈಮಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ನಮ್ಮ ಮನೇಲಿ ಪೂಜೆ ಈ ಥರ ಇತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.